Hi my dear students, welcome to your science class. Okay, ಇವತ್ತು ಬಿಫೋರ್ ಲೆಸನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಹೇಳ್ತೀನಿ, ಲಾಸ್ಟ್ ವೆನ್ಸ್ಡೇ ಯು ಹ್ಯಾಡ್ ಸೈನ್ಸ್ ಟೆಸ್ಟ್ ರೈಟ್, ಸೆಕೆಂಡ್ ಆನ್ಲೈನ್ ಟೆಸ್ಟ್ ಯು ಹ್ಯಾಡ್. ನಿಮ್ಮ ಎಂಟೈರ್ ಕ್ಲಾಸಲ್ಲಿ ಓನ್ಲಿ 2 ಮೆಂಬರ್ಸ್ ಹ್ಯಾವ್ ಕೇಮ್ ಫಾರ್ ಕರೆಕ್ಷನ್. ಇಬ್ಬರಷ್ಟೇ ಬಂದಿದ್ದರು, ಇನ್ನು ಉಳಿದವರು ಯಾರೂ ಬಂದಿರಲಿಲ್ಲ. ಐ ಡೋಂಟ್ ನೋ ವೈ, ಯಾಕೆ ಅಂತ ಗೊತ್ತಿಲ್ಲ. ಈ ಆನ್ಲೈನ್ ಕ್ಲಾಸ್ ಈಸ್ ಓನ್ಲಿ ಫಾರ್ ಯು, ನಾಟ್ ಫಾರ್ ಅಸ್. ನಮಗೋಸ್ಕರ ಏನಲ್ಲ, ನಿಮಗೋಸ್ಕರ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀವಿ. ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ನೋಬಡಿ ಈಸ್ ರೈಟಿಂಗ್ ಹೋಮ್ವರ್ಕ್ ಆ್ಯಂಡ್ ನೋಬಡಿ ಈಸ್ ರೈಟಿಂಗ್ ಟೆಸ್ಟ್. ಯಾರೂ ಬರಿತಾ ಇಲ್ಲ. ಈ ಟೆಸ್ಟು ಆನ್ಲೈನ್ ಕ್ಲಾಸ್ಗಳು ಎಲ್ಲ ನಿಮಗೆ ಅಂದಾಗ ನೀವು ಮಾಡಲೇಬೇಕು ಅಲ್ವಾ? ಇಬ್ಬರಿಗಷ್ಟೇನಾ? ಇವತ್ತು ನೆಕ್ಸ್ಟ್ ಮಂಡೇ ಐ ಥಿಂಕ್ 28th ಎಗೇನ್ ಯು ಆರ್ ಹ್ಯಾವಿಂಗ್ ಮೀಟಿಂಗ್ ಫಾರ್ ಕರೆಕ್ಷನ್ ಮಾಡೋದಕ್ಕೆ ಮೀಟಿಂಗ್ ಇರುತ್ತೆ. ಐ ಹೋಪ್ ಮ್ಯಾಕ್ಸಿಮಮ್ ನಿಮ್ಮ ಕ್ಲಾಸಲ್ಲಿ ಎಲ್ಲರೂ ಬಂದು ಕರೆಕ್ಷನ್ನ ಮಾಡಿಸ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಟೆಸ್ಟ್ ಬರ್ದಿಲ್ಲ ಅಂದರೆ ಯು ಆರ್ ಹ್ಯಾವಿಂಗ್ ಸಫಿಷಿಯೆಂಟ್ ಟೈಮ್. ನವ್ ಆಲ್ಸೋ ಯು ಕ್ಯಾನ್ ಸಿಟ್ ಆ್ಯಂಡ್ ರೈಟ್ ಆ್ಯಂಡ್ ಬ್ರಿಂಗ್ ಇಟ್ ಫಾರ್ ಕರೆಕ್ಷನ್. ನಿಮ್ಮ ಅಷ್ಟು ಕ್ಲಾಸಲ್ಲಿ ಇಬ್ಬರು ಅಂದರೆ ಇಟ್ಸ್ ನಾಟ್ ಫೇರ್. ಐ ಥಿಂಕ್ ಚೆನ್ನಾಗಿ ಅನಿಸಲ್ಲ ಅನಿಸುತ್ತೆ. ಸೊ ಎಲ್ಲರೂ ಟೆಸ್ಟ್ ಬರೀರಿ, ಹೋಮ್ವರ್ಕ್ಸ್ ಏನಿರುತ್ತೆ ಬರೆದು, ನಾಟ್ ಓನ್ಲಿ ಮೈ ಸಬ್ಜೆಕ್ಟ್, ಆಲ್ ದ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ನ ಬರೆದು ಕರೆಕ್ಷನ್ಗೆ ತೊಗೊಂಬನ್ನಿ. Okay, in the previous class I have started a biology lesson, that is tissues. Tissues ಅಂದರೆ ಏನು ಅಂತ ಹೇಳಿದ್ದೆ. Tissues means a group of cells. The group of cells that are similar in structure and work together to achieve a particular function. ಒಂದು ಪರ್ಟಿಕ್ಯುಲರ್ ಫಂಕ್ಷನ್ನ ಪೂರೈಸೋದಕ್ಕೋಸ್ಕರ ಕೆಲಸ ಮಾಡುವಂತಹ ಗ್ರೂಪ್ ಆಫ್ ಸೆಲ್ಸ್ನ ಟಿಶ್ಯೂಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. What is a tissue means a group of cells that are similar in structure and work together to achieve a particular function. ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಅಚೀವ್ ಮಾಡೋದಕ್ಕೋಸ್ಕರ ವರ್ಕ್ ಮಾಡೋಂಥ ಗ್ರೂಪ್ ಆಫ್ ಸೆಲ್ಸ್ನ ನಾವು ಟಿಶ್ಯೂಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆರ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡು ದೇ ಹ್ಯಾವ್ ಸೇಮ್ ಟೈಪ್ ಆಫ್ ಟಿಶ್ಯೂಸ್? ಎಲ್ಲದರಲ್ಲೂ ಒಂದೇ ಥರ ಟಿಶ್ಯೂಸ್ ಇದೆಯಾ ಅಂತ ಹೇಳಿದ್ವಿ. ವಿ ಡಿಸ್ಕಸ್ಡ್. Before getting to know about plants and animal tissues, we discussed about some physical difference between plants and animals. Plants ಮತ್ತು ಅನಿಮಲ್ಸ್ನ ಫಿಸಿಕಲ್ ಡಿಫ್ರೆನ್ಸ್ ಹೇಗೆ ಒಂದಕ್ಕೊಂದು ಭಿನ್ನವಾಗಿದೆ ಅಂತ ವಿ ಡಿಸ್ಕಸ್ಡ್, ರೈಟ್? ಆ್ಯಂಡ್ ದ ಫಸ್ಟ್ ಡಿಫ್ರೆನ್ಸ್ ವಾಟ್ ವಿ ಡಿಸ್ಕಸ್ಡ್ ವಾಸ್ ಪ್ಲ್ಯಾಂಟ್ಸ್ ವರ್ ಸ್ಟೇಷನರಿ. ಪ್ಲ್ಯಾಂಟ್ಸು ನಿಂತ ಜಾಗದಲ್ಲೇ ನಿಂತಿರ್ತವೆ. ದೇ ಆರ್ ಕಾನ್ಸ್ಟೆಂಟ್, ದೇ ವೋಂಟ್ ಮೂವ್ ಎನಿವೇರ್, ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ವಿ. ಆ್ಯಂಡ್ ದ ಮೋಸ್ಟ್ ಆಫ್ ದ ಟಿಶ್ಯೂಸ್, ಈ ಪ್ಲ್ಯಾಂಟ್ಸಲ್ಲಿ ಬರೋಂತಹ ಟಿಶ್ಯೂಸು ದೇ ಆರ್ ಸಪೋರ್ಟಿವ್. ದಟ್ ಮೀನ್ಸ್ ದೇ ಹೆಲ್ಪ್ ದೆಮ್ ಟು ಸ್ಟ್ಯಾಂಡ್ ಎರೆಕ್ಟ್, ನೆಟ್ಗೆ ಬೆಳೆಯೋದಕ್ಕಿರ್ಬೋದು, ಸ್ಟ್ರೈಟಾಗಿ ನಿಲ್ಲೋದಕ್ಕಿರ್ಬೋದು. ಆ ಥರ ಸಪೋರ್ಟಿವ್ ಟಿಶ್ಯೂಸು ಪ್ಲ್ಯಾಂಟ್ಸಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ವಿ. ಆ್ಯಂಡ್ ಮೋಸ್ಟ್ ಆಫ್ ದ ಪ್ಲ್ಯಾಂಟ್ ಟಿಶ್ಯೂಸ್ ಆರ್ ಡೆಡ್. ಸಿನ್ಸ್ ಡೆಡ್ ಸೆಲ್ಸ್ ದೇ ಕ್ಯಾನ್ ಸಪೋರ್ಟ್ ಮೆಕ್ಯಾನಿಕಲ್ ಸ್ಟ್ರೆಂತ್ನ ಪ್ರೊವೈಡ್ ಮಾಡ್ತವೆ ಡೆಡ್ ಟಿಶ್ಯೂಸ್. ಓಕೆ, ಬಟ್ ಇನ್ ಕೇಸ್ ಆಫ್ ಅನಿಮಲ್ಸ್, ಪ್ಲ್ಯಾಂಟ್ಸಲ್ಲಿ ಫಿಸಿಕಲ್ ಡಿಫ್ರೆನ್ಸ್ ಏನು ಅಂದರೆ ನಿಂತ ಜಾಗದಲ್ಲೇ ನಿಲ್ತವೆ. ಬಟ್ ಅನಿಮಲ್ಸ್ ದೇ ಮೂವ್ ಅರೌಂಡ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇನ್ ದ ಸರ್ಚ್ ಆಫ್ ಶೆಲ್ಟರ್, ಇನ್ ಸರ್ಚ್ ಆಫ್ ಫುಡ್, ಆರ್ ಇನ್ ಸರ್ಚ್ ಆಫ್ ಇಟ್ಸ್ ಮೇಟ್ಸ್. ದೇ ವಿಲ್ ಬಿ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಆ್ಯಂಡ್ ದೇ ಕನ್ಸ್ಯೂಮ್ ಮೋರ್ ಎನರ್ಜಿ ವೆನ್ ಕಂಪೇರ್ ಟು ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸ್ಗಳಿಗೆ ಕಂಪೇರ್ ಮಾಡಿದರೆ ತುಂಬ ಎನರ್ಜಿನ ಅನಿಮಲ್ಸು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾ ಇರ್ತವೆ. ಪ್ಲ್ಯಾಂಟ್ಸಲ್ಲಿ ಮೋಸ್ಟ್ ಆಫ್ ದ ಟಿಶ್ಯೂಸ್ ಆರ್ ಡೆಡ್, ಸತ್ತಿರೋಂಥ ಟಿಶ್ಯೂಸ್ ಇರ್ತವೆ. ದೇ ಪ್ರೊವೈಡ್ ಮೆಕ್ಯಾನಿಕಲ್ ಸ್ಟ್ರೆಂತ್. ಬಟ್ ಇನ್ ಕೇಸ್ ಆಫ್ ಅನಿಮಲ್ಸ್ ದ ಮೋಸ್ಟ್ ಆಫ್ ದ ಟಿಶ್ಯೂಸ್ ಆರ್ ಲಿವಿಂಗ್, ಬದುಕಿರೋಂಥ ಟಿಶ್ಯೂಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ದ ಗ್ರೋತ್. ಇನ್ ದ ಕೇಸ್ ಆಫ್ ಗ್ರೋತ್, ಬೆಳವಣಿಗೆಯಲ್ಲಿ ಏನಾಗುತ್ತೆ ಅಂದರೆ ದ ಗ್ರೋತ್ ಇನ್ ಪ್ಲ್ಯಾಂಟ್ಸ್ ಈಸ್ ರೆಸ್ಟ್ರಿಕ್ಟೆಡ್ ಟು ಸರ್ಟನ್ ರೀಜನ್ಸ್. ಕೆಲವು ರೀಜನ್ಸ್ಗೆ ಮಾತ್ರ ಬೆಳವಣಿಗೆ ಸೀಮಿತವಾಗಿರುತ್ತೆ. ಅನಿಮಲ್ಸಲ್ಲಿ ಆ ಥರ ಇರಲ್ಲ. ಆಲ್ ದ ಪಾರ್ಟ್ಸ್ ಆಫ್ ದ ಅನಿಮಲ್ಸ್ ದೆಲ್ ಬಿ ಗ್ರೋಯಿಂಗ್, ಬೆಳವಣಿಗೆ ಆಗ್ತಾನೇ ಇರುತ್ತೆ ಅಂತ ಹೇಳಿದ್ವಿ. ಆ್ಯಂಡ್ ಸೆಲ್ ಗ್ರೋತ್ ಇನ್ ಅನಿಮಲ್ಸ್ ಈಸ್ ಮೋರ್ ಯೂನಿಫಾರ್ಮ್. ಒಂದೇ ಥರ ಬೆಳವಣಿಗೆ ಅನಿಮಲ್ಸಲ್ಲಿ ಗ್ರೋತ್ ಆಗ್ತಾ ಇರುತ್ತೆ, ಬಟ್ ಪ್ಲ್ಯಾಂಟ್ಸಲ್ಲಿ ಆ ಥರ ಆಗ್ತಾ ಇರಲ್ಲ ಅಂತ ಹೇಳಿದ್ವಿ. ಆಮೇಲೆ ಅನಿಮಲ್ಸಲ್ಲಿ ಆರ್ಗನ್ಸ್ ಇದೆ. ಆರ್ಗನ್ಸ್ ಆ್ಯಂಡ್ ಆರ್ಗನ್ ಸಿಸ್ಟಮ್ಸ್ ಆರ್ ಸ್ಪೆಷಲೈಸ್ಡ್. ಅನಿಮಲ್ಸಲ್ಲಿ ಅವಕ್ಕೆ ತಮ್ಮದೇ ಆದಂತಹ ಆರ್ಗನ್ಸ್ ಇದೆ, ಆರ್ಗನ್ ಸಿಸ್ಟಮ್ ಇದೆ. ಅದ್ರ ಮುಖಾಂತರ ಅವೇನು ಮಾಡ್ತವೆ ಅಂದರೆ ಮೇಂಟೆನೆನ್ಸ್ನ ಮಾಡ್ತವೆ. ಪ್ಲ್ಯಾಂಟ್ಸಲ್ಲಿ ಆ ಥರ ಯಾವುದೇ ಸ್ಪೆಷಲ್ ಆರ್ಗನ್ ಸಿಸ್ಟಮ್ಮು ಇಲ್ಲ.
ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಟಿಶ್ಯೂಸ್ ಆರ್ ಡಿವೈಡೆಡ್ ಇಂಟು 2 ಟೈಪ್ಸ್. ಒನ್ ಈಸ್ ಪ್ಲ್ಯಾಂಟ್ ಟಿಶ್ಯೂ ಆ್ಯಂಡ್ ಅನದರ್ ಒನ್ ಈಸ್ ಅನಿಮಲ್ ಟಿಶ್ಯೂ. ಪ್ಲ್ಯಾಂಟ್ ಟಿಶ್ಯೂ ಮತ್ತು ಅನಿಮಲ್ ಟಿಶ್ಯೂ ಅಂತ 2 ಟೈಪ್ಸ್ ಆಫ್ ಟಿಶ್ಯೂಸ್ ಇದೆ ಅಂತ ಹೇಳಿದ್ವಿ. ವಿ ಡಿಸ್ಕಸ್ಡ್ ಅಬೌಟ್ ಫಸ್ಟ್ ಟೈಪ್ ಆಫ್ ಟಿಶ್ಯೂ, ದಟ್ ಈಸ್ ಪ್ಲ್ಯಾಂಟ್ ಟಿಶ್ಯೂ. ಪ್ಲ್ಯಾಂಟ್ ಟಿಶ್ಯೂ ಫಸ್ಟ್ ಟೈಪ್ ಬಂದ್ಬಿಟ್ಟು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಈಸ್ ನೋನ್ ಆ್ಯಸ್ ಡಿವೈಡಿಂಗ್ ಟಿಶ್ಯೂ. ಇದನ್ನು ಡಿವೈಡಿಂಗ್ ಟಿಶ್ಯೂ ಅಂತಲೂ ಹೇಳ್ತೀವಿ. ಯಾಕೆ ಇದನ್ನು ಡಿವೈಡಿಂಗ್ ಅಂತ ಹೇಳ್ತೀವಿ ಅಂದರೆ, ದಿಸ್ ಟಿಶ್ಯೂ ಕೀಪ್ ಆನ್ ಡಿವೈಡಿಂಗ್. ಇದು ಡಿವೈಡ್ ಆಗ್ತಾನೆ, ಕಂಟಿನ್ಯೂಸ್ ಆಗಿ ಸೆಲ್ಸು ಡಿವೈಡ್ ಆಗ್ತಾ ಇರುತ್ತೆ ಅಂತ ಇದನ್ನು ಡಿವೈಡಿಂಗ್ ಟಿಶ್ಯೂ ಅಂತ ಹೇಳ್ತೀವಿ. ಡಿಪೆಂಡಿಂಗ್ ಆನ್ ದ ರೀಜನ್ ವೇರ್ ದೇ ಆರ್ ಪ್ರೆಸೆಂಟ್, ಯಾವ ರೀಜನಲ್ಲಿ ಇದೆ ಅನ್ನೋದ್ರ ಮೇಲೆ ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಈಸ್ ಡಿವೈಡೆಡ್ ಇಂಟು 3 ಟೈಪ್ಸ್. ಇದನ್ನು 3 ಗ್ರೂಪಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಒನ್ ಈಸ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್, ಸೆಕೆಂಡ್ ಒನ್ ಈಸ್ ಲ್ಯಾಟರಲ್ ಮೆರಿಸ್ಟಮ್ಯಾಟಿಕ್, ಥರ್ಡ್ ಒನ್ ಈಸ್ ಇಂಟರ್ಕೆಲರಿ ಮೆರಿಸ್ಟಮ್ಯಾಟಿಕ್. 2 ಟೈಪ್ಸ್ ಬಂದ್ಬಿಟ್ಟು ಎಪಿಕಲ್ ಮೆರಿಸ್ಟಮ್, ಲ್ಯಾಟರಲ್ ಮೆರಿಸ್ಟಮ್ ಆ್ಯಂಡ್ ಇಂಟರ್ಕೆಲರಿ ಮೆರಿಸ್ಟಮ್. ದೀಸ್ ಆರ್ ದಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಇನ್ ದ ಫಿಗರ್ ಯು ಕ್ಯಾನ್ ಅಬ್ಸರ್ವ್, ಒಂದು ಪ್ಲ್ಯಾಂಟ್ ಫಿಗರ್ ಅಂತಲೇ ಇಮ್ಯಾಜಿನ್ ಮಾಡ್ಕೊಳ್ರಿ. ಎಪಿಕಲ್ ಮೆರಿಸ್ಟಮ್ ಎಲ್ಲಿದೆ, intercalary meristem, lateral meristem. These are the 3 types of meristem. Okay, I'll tell you where these 3 types of tissues are found. ಎಲ್ಲೆಲ್ಲಿ ಇರುತ್ತೆ ಅಂತ ನೋಡೋಣ. Apical meristem is present at the growing tips of stems and roots. ಬೆಳವಣಿಗೆ ಆಗ್ತಾ ಇರೋಂತಹ ಸ್ಟೆಮ್ಮಿನ ಪಾರ್ಟ್, ಗಿಡದ ತುದಿ ಏನಿರುತ್ತೆ ಅಲ್ಲಿ ಎಪಿಕಲ್ ಮೆರಿಸ್ಟಮ್ ಇರುತ್ತೆ. ಆ್ಯಂಡ್ ರೂಟಿನ ಟಿಪ್ಸ್, ಬೇರಿನ ತುದಿಯಲ್ಲೂ ಎಪಿಕಲ್ ಮೆರಿಸ್ಟಮ್ ಇರುತ್ತೆ. ಏನು ಫಂಕ್ಷನ್ ಮಾಡುತ್ತೆ ಈ ಎಪಿಕಲ್ ಮೆರಿಸ್ಟಮ್ ಅಂದರೆ, ಇಟ್ ಇನ್ಕ್ರೀಸಸ್ ದ ಲೆಂತ್ ಆಫ್ ದ ಸ್ಟೆಮ್ ಆ್ಯಂಡ್ ರೂಟ್. ಸ್ಟೆಮ್ ಮತ್ತು ರೂಟ್ನ ಹೈಟ್ನ ಇನ್ಕ್ರೀಸ್ ಮಾಡೋಂತಹ ಕೆಲಸನ ಎಪಿಕಲ್ ಮೆರಿಸ್ಟಮ್ ಮಾಡುತ್ತೆ. ದಿ ಫಂಕ್ಷನ್ ಆಫ್ ದಿಸ್ ಎಪಿಕಲ್ ಮೆರಿಸ್ಟಮ್ ಈಸ್ ಟು ಇನ್ಕ್ರೀಸ್ ದ ಲೆಂತ್ ಆಫ್ ಸ್ಟೆಮ್ ಆ್ಯಂಡ್ ರೂಟ್. ಎಪಿಕಲ್ ಮೆರಿಸ್ಟಮ್ ಎಲ್ಲಿರುತ್ತೆ? ಇಟ್ ಈಸ್ ಫೌಂಡ್ ಅಟ್ ದ ಟಿಪ್ಸ್ ಆಫ್ ಸ್ಟೆಮ್ಸ್ ಆ್ಯಂಡ್ ರೂಟ್ಸ್. ಸ್ಟೆಮ್ ಮತ್ತು ರೂಟಿನ ಟಿಪ್ಗಳಲ್ಲಿ ಇರುತ್ತೆ. ಇನ್ಕ್ರೀಸಸ್ ದ ಲೆಂತ್ ಆಫ್ ಸ್ಟೆಮ್ ಆ್ಯಂಡ್ ರೂಟ್. ನೆಕ್ಸ್ಟ್ ಲ್ಯಾಟರಲ್ ಮೆರಿಸ್ಟಮ್. ಲ್ಯಾಟರಲ್ ಮೆರಿಸ್ಟಮ್ ಎಲ್ಲಿರುತ್ತೆ? ಇಟ್ ಈಸ್ ಫೌಂಡ್ ಇನ್ ದ ಸ್ಟೆಮ್. ಸ್ಟೆಮ್ಮಲ್ಲಿ ಇರುತ್ತೆ ಮತ್ತು ರೂಟ್ಗಳಲ್ಲೂ ಇರುತ್ತೆ. ಇದೇನು ಮಾಡುತ್ತಪ್ಪ ಅಂದರೆ, ಪ್ಲ್ಯಾಂಟಿನ ಗರ್ತ್ ಅಂದರೆ ಸುತ್ತಳತೆನ ಜಾಸ್ತಿ ಮಾಡ್ತಾ ಹೋಗುತ್ತೆ. Lateral meristem increases the girth of stem and root. ಗಿಡದ ಸುತ್ತಳತೆ ಜಾಸ್ತಿ ಆಗೋದು ಬಂದ್ಬಿಟ್ಟು ಈ ಲ್ಯಾಟ್ರಲ್ ಮೆರಿಸ್ಟಮಿಂದ ಆಗಿರುತ್ತೆ. ಆ್ಯಂಡ್ ಥರ್ಡ್ ಟೈಪ್ ಆಫ್ ಮೆರಿಸ್ಟಮ್ ಈಸ್ ಇಂಟರ್ಕೆಲರಿ ಮೆರಿಸ್ಟಮ್. ದಿಸ್ ಮೆರಿಸ್ಟಮ್ ಈಸ್ ಫೌಂಡ್ ಅಟ್ ದ ಬೇಸ್ ಆಫ್ ಲೀವ್ಸ್ ಆರ್ ಇಂಟರ್ನೋಡ್ಸ್. ಎಲೆಗಳ ತುದಿ, ಏನು ಎಲೆ ತೊಟ್ಟೇನಿರುತ್ತೆ ಆ ತೊಟ್ಟಲ್ಲಿ ಇಂಟರ್ಕೆಲರಿ ಮೆರಿಸ್ಟಮ್ ಇರುತ್ತೆ. ನೋಡ್ಬೋದು, ಚಿತ್ರದಲ್ಲಿ ತೋರಿಸಿದರೆ. ಹಿಯರ್ ಯು ಕ್ಯಾನ್ ಸಿ ಇಂಟರ್ಕೆಲರಿ ಮೆರಿಸ್ಟಮ್ ಅಟ್ ದ ನೋಡ್ಸ್ ಆಫ್ ಲೀವ್ಸ್. ಎಲೆಯ ತುದಿ ಭಾಗ ಏನಿರುತ್ತೆ, ತೊಟ್ಟೇನಿರುತ್ತೆ, ಎಲೆ ಕೆಳಗಡೆ ಸ್ಟಾಕ್ ಇರುತ್ತೆ ಅಲ್ವಾ, ಆ ಭಾಗದಲ್ಲಿ ಇಂಟರ್ಕೆಲರಿ ಮೆರಿಸ್ಟಮ್ ಇರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಟೈಪ್ಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಫಸ್ಟ್ ಟೈಪ್ ಈಸ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್, lateral meristem and intercalary meristem. Apical meristem is found at the tips of stems and root, which increases the length of stems and root. And lateral meristem increases the girth of root and stem. Intercalary meristem is found at the nodes of leaves. ಎಲೆಯ ತೊಟ್ಟಿನ ತುದಿಯಲ್ಲಿ ಸಿಗುತ್ತೆ ಅಂತ ಹೇಳಿದೆ. ಆ್ಯಂಡ್ the characters of this meristematic cell, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿರೋ ಸೆಲ್ಗಳ ಲಕ್ಷಣಗಳೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಕೊಟ್ಟಿದ್ದಾರೆ. ದ ಸೆಲ್ಸ್ ಆಫ್ ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ವೆರಿ ಆ್ಯಕ್ಟಿವ್. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿರುವಂಥ ಸೆಲ್ಗಳು ತುಂಬ ಆ್ಯಕ್ಟಿವ್ ಆಗಿರ್ತವೆ. ಯಾಕಪ್ಪ ಅಂದರೆ, ಇವು ಡಿವೈಡಿಂಗ್ ಸೆಲ್ಗಳು. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿರುವಂಥ ಸೆಲ್ಗಳು ದೇ ಆರ್ ಡಿವೈಡಿಂಗ್, ಸೊ ದೇ ಆರ್ ವೆರಿ ಆ್ಯಕ್ಟಿವ್. ಆ್ಯಂಡ್ ದೇ ಹ್ಯಾವ್ ಡೆನ್ಸ್ ಸೈಟೋಪ್ಲಾಸಮ್. ದಪ್ಪ ತಿಕ್ಕಾಗಿರುವಂತಹ ಸೈಟೋಪ್ಲಾಸಮ್ನ ಹೊಂದಿದೆ. ಸೈಟೋಪ್ಲಾಸಮ್ ಅಂದರೆ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಫೌಂಡ್ ಇನ್ಸೈಡ್ ದ ಸೆಲ್. ಆ್ಯಂಡ್
ಥಿನ್ ಸೆಲ್ಯುಲೋಸ್, ಹೊರಗಡೆ ಔಟರ್ ಕವರಿಂಗ್ ಇರೋದು ತುಂಬ ತೆಳುವಾಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯೈ, ಕಂಪ್ಲೀಟಾಗಿ ಡೆವಲಪ್ ಆಗಿದ್ದಲೇ ಇರುವಂತಹ ನ್ಯೂಕ್ಲಿಯಸ್ ಇದೆ. ಆ್ಯಂಡ್ ದೇ ಲ್ಯಾಕ್ ವ್ಯಾಕ್ಯೂಲ್, ಅದರೊಳಗಡೆ ಸ್ಟೋರೇಜ್ ಸ್ಪೇಸು ಇರೋದಿಲ್ಲ ಅಂತ ಹೇಳಿದ್ದಾರೆ. ದಿಸ್ ಈಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಲ್ಸ್ ಆಫ್ ಮೆರಿಸ್ಟಮ್ ಟಿಶ್ಯೂಸ್. ಸೆಲ್ಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ವೆರಿ ಆ್ಯಕ್ಟಿವ್. ಟಿಶ್ಯೂ ಅಂದರೆ ಹೇಳಿದೆ ಗ್ರೂಪ್ ಆಫ್ ಸೆಲ್ಸ್. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿ ಬರೋ ಗ್ರೂಪ್ ಆಫ್ ಸೆಲ್ಸ್ ಅಥವಾ ಆ ಸೆಲ್ಲಿನ ಕ್ಯಾರೆಕ್ಟರಿಸ್ಟಿಕ್ ಏನಪ್ಪ ಅಂದರೆ ದೇ ಆರ್ ವೆರಿ ಆ್ಯಕ್ಟಿವ್, ದೇ ಹ್ಯಾವ್ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಥಿನ್ ಸೆಲ್ಯುಲೋಸ್ ವಾಲ್ಸ್ ಆ್ಯಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯೈ ಆ್ಯಂಡ್ ದೇ ಲ್ಯಾಕ್ ವ್ಯಾಕ್ಯೂಲ್ಸ್ ಇರಲ್ಲ. ದಿಸ್ ಈಸ್ ಅಬೌಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. And the second type of plant tissue is permanent tissue. First one meristematic, second one is permanent tissue. From where this permanent tissue has came, ಎಲ್ಲಿಂದ ಬಂದಿದೆ ಅಂದರೆ this has formed by meristematic tissue. ಆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಕಂಪ್ಲೀಟಾಗಿ ಡಿವಿಷನ್ನ ನಿಲ್ಲಿಸ್ತು ಅಂದಮೇಲೆ ಈ ಪರ್ಮನೆಂಟ್ ಟಿಶ್ಯೂಸು ಬರ್ತವೆ. ಓಕೆ, these permanent tissues, they won't divide further. They lose the ability of dividing. ಈ ಪರ್ಮನೆಂಟ್ ಟಿಶ್ಯೂಸು ಮತ್ತೆ ಡಿವೈಡ್ ಆಗಲ್ಲ, ಪರ್ಮನೆಂಟಾಗಿ ಡಿವಿಷನ್ನ ಕಳ್ಕೊಂಡಿರುತ್ತೆ. ಅಂದರೆ ನಂಬರ್ಸ್ ಜಾಸ್ತಿ ಆಗ್ತಾ ಹೋಗೋದು, ನಂಬರ್ ಇನ್ಕ್ರೀಸ್ ಆಗೋಂಥ ಕೆಪಾಸಿಟಿನ ಕಳ್ಕೊಂಡಿರುತ್ತೆ. ದಿಸ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ಫ್ರಮ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. They take up a role and they lose the ability to divide. They don't have the capacity to divide. This process of taking up a permanent shape, size and a function is called differentiation. ಯಾವುದಾದ್ರೂ ಒಂದು ಟಿಶ್ಯೂ ಪರ್ಮನೆಂಟ್ ಶೇಪ್ನ ತಗೊಂಡು ಒಂದು ಪರ್ಮನೆಂಟ್ ಸೈಜ್ ಮತ್ತು ಒಂದು ಡೆಫಿನೆಟ್ ಫಂಕ್ಷನ್ನ ಹೊಂದಿತು ಅಂದರೆ ಅದನ್ನು ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತೀವಿ. ಹಿಯರ್ ಯು ಕ್ಯಾನ್ ಸಿ ದ ಪ್ರೋಸೆಸ್ ಆಫ್ taking up a permanent shape, size and a function is called differentiation. ಇದನ್ನು ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತೀವಿ. ದಿಸ್ ಡಿಫ್ರೆನ್ಷಿಯೇಷನ್ ಈಸ್ ಎವಾಲ್ವ್ಡ್ ಫ್ರಮ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಯಿಂದನೇ ಬರೋದು, ಯಾಕಂದರೆ ಅಲ್ಲಿ ಕಂಪ್ಲೀಟಾಗಿ ಡಿವಿಷನ್ ಮುಗ್ದೋಗಿರುತ್ತೆ. ಅಲ್ಲಿಂದ ಬರೋಂತಹ ಎಲ್ಲ ಸೆಲ್ಸ್ಗಳಲ್ಲೂ ಈ ಡಿಫ್ರೆನ್ಷಿಯೇಷನ್ ಕ್ಯಾರೆಕ್ಟರ್ ಇರುತ್ತೆ. ಓಕೆ, cells of meristematic tissue differentiate to form different types of permanent tissue. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಯಿಂದ ಡಿಫ್ರೆನ್ಸಿಯೇಷನ್ ಆಗುತ್ತೆ, ಇಲ್ಲಿಂದ ಬೇರೆ ಬೇರೆ ಥರ ಹೊಸ ಥರ ಪರ್ಮನೆಂಟ್ ಟಿಶ್ಯೂಸು ಹುಡ್ಕೊತಾ ಹೋಗುತ್ತೆ. ಆ್ಯಂಡ್ ದಿಸ್ ಫಿಗರ್ ಈಸ್ ಅ ಸೆಕ್ಷನ್ ಆಫ್ ಅ ಸ್ಟೆಮ್. ಒಂದು ಸ್ಟೆಮ್ಮಿನ ಒಂದು ಥಿನ್ ಸೆಕ್ಷನ್ನ ತೆಗೆದಿದ್ದಾರೆ, ನೋಡ್ಬೋದು ಇಲ್ಲಿ. ಇದು ಒಳಗಡೆ ಇರುವಂತಹ ಬೇರೆ ಬೇರೆ ಗ್ರೂಪ್ ಆಫ್ ಟಿಶ್ಯೂಸ್. ಓಕೆನಾ, ಇದರಲ್ಲಿ ಒಂದು ಪರ್ಟಿಕ್ಯುಲರ್ನ ತಗೊಂಡು ಈ ಕಡೆ ನಿಮಗೆ ಚಿತ್ರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಹೈಯರ್ ಕ್ಲಾಸ್ಗಳಿಗೆ ಹೋದಾಗ ತಿಳ್ಕೊತಾ ಹೋಗ್ತೀರಾ. ಇಲ್ಲಿ ಬೇರೆ ಬೇರೆ ಟಿಶ್ಯೂಸು ಅರೇಂಜ್ ಆಗಿರೋವಂಥದ್ದನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಪರ್ಮನೆಂಟ್ ಟಿಶ್ಯೂಸ್ ಕೊಟ್ಟಿದ್ದಾರೆ. ಫಸ್ಟ್ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ ಈಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್. First type of tissue is permanent tissue is simple permanent tissue. ಎಲ್ಲಿರುತ್ತೆ ಅಂದರೆ ಇದು ಎಲ್ಲ ಪ್ಲ್ಯಾಂಟ್ಸ್ಗಳಲ್ಲೂ ದೇ ಆರ್ ಫೌಂಡ್. ಎ ಫ್ಯೂ ಲೇಯರ್ಸ್ ಆಫ್ ಸೆಲ್ಸ್ ಫ್ರಮ್ ದ ಬೇಸಿಕ್ ಪ್ಯಾಕಿಂಗ್ ಟಿಶ್ಯೂ. ಎಲ್ಲ ಪ್ಲ್ಯಾಂಟ್ಗಳಲ್ಲೂ ಹೊರಗಡೆ ಒಂದು ಲೇಯರ್ ಇರುತ್ತೆ, ಅದನ್ನು ಪ್ಯಾಕಿಂಗ್, ಆ ಪ್ಲ್ಯಾಂಟಿನ ಹೊರಗಡೆ ಎಕ್ಸ್ಟರ್ನಲ್ ಪ್ಯಾಕಿಂಗ್ ಕೊಡೋ ಅಂಥದ್ದು ಬಂದ್ಬಿಟ್ಟು ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಈ ಟಿಶ್ಯೂನ ಏನಂತೀವಿ ಅಂದರೆ ವಿ ಕಾಲ್ ದಿಸ್ ಆಸ್ ಅ ಪ್ಯಾರಂಕೈಮಾ. ವಿ ಕಾಲ್ ದಿಸ್ ಟೈಪ್ ಆಫ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಆಸ್ ಪ್ಯಾರಂಕೈಮಾ. ಇಟ್ ಈಸ್ ಅ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಇಟ್ ಕನ್ಸಿಸ್ಟ್ ಆಫ್ ರಿಲೇಟಿವ್ಲಿ ಅನ್ಸ್ಪೆಷಲೈಸ್ಡ್ ಸೆಲ್ಸ್ ವಿತ್ ಥಿನ್ ಸೆಲ್ ವಾಲ್ಸ್. ತೆಳು ಸೆಲ್ ವಾಲ್ ಅಂದರೆ ಹೊರಗಡೆ ಅಷ್ಟು ದಪ್ಪ ಇಲ್ದಲೇ ಇರುವಂತಹ ಸೆಲ್ ವಾಲ್ ಇರುತ್ತೆ. ಮತ್ತು ಇದಕ್ಕೆ ಎಕ್ಸಾಕ್ಟ್ ಸ್ಪೆಷಲೈಸ್ಡ್ ಏನೂ ಫಂಕ್ಷನ್ ಇರಲ್ಲ. ಅನ್ಸ್ಪೆಷಲೈಸ್ಡ್ ಸೆಲ್ಸು ಇದರಲ್ಲಿ ಫಂಕ್ಷನ್ ಇರುತ್ತೆ, ಬಟ್ ಸೆಲ್ಸ್ ಆರ್ ಅನ್ಸ್ಪೆಷಲೈಸ್ಡ್. ಅದರಲ್ಲಿ ಏನು ಅಂತ ಸ್ಪೆಷಲ್ ಸೆಲ್ಸು ಇರಲ್ಲ. ಆ್ಯಂಡ್ ದ ಸೆಲ್ಸ್ ಆಫ್ ದಿಸ್ ಪ್ಯಾರಂಕೈಮಾ ಟಿಶ್ಯೂಸ್ ಆರ್ ಲಿವ್ ಸೆಲ್ಸ್.
ಅವು ಬದುಕಿರ್ತವೆ ಆ್ಯಂಡ್ ದೇ ಆರ್ ಯೂಶ್ವಲಿ ಲೂಸ್ಲಿ ಪ್ಯಾಕ್ಡ್. ಆ ಟಿಶ್ಯೂಸ್ ಎಲ್ಲ ಟಿಶ್ಯೂಸಲ್ಲಿರುವಂತಹ ಸೆಲ್ಸು ಲೂಸಾಗಿ ಪ್ಯಾಕ್ ಆಗಿರುತ್ತೆ. ದ ಸೆಲ್ಸ್ ಆಫ್ ದಿಸ್ ಪ್ಯಾರಂಕೈಮಾ ಆರ್ ಲೂಸ್ಲಿ ಪ್ಯಾಕ್ಡ್, ಅಂದರೆ ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ದಟ್ ಲಾರ್ಜ್ ಸ್ಪೇಸ್ ಬಿಟ್ವೀನ್ ಸೆಲ್ಸ್ ಆರ್ ಫೌಂಡ್ ಇನ್ ದಿಸ್ ಪ್ಯಾರಂಕೈಮಾ ಟಿಶ್ಯೂ. ಈ ಪ್ಯಾರಂಕೈಮಾ ಟಿಶ್ಯೂ ಅಲ್ಲಿ ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ತುಂಬ ಸ್ಪೇಸ್ ಇರುತ್ತೆ ಅಂತ ಹೇಳಿದ್ದಾರೆ. ದಿಸ್ ಟಿಶ್ಯೂ ಪ್ರೊವೈಡ್ಸ್ ಸಪೋರ್ಟ್ ಟು ಪ್ಲ್ಯಾಂಟ್ಸ್ ಆ್ಯಂಡ್ ಆಲ್ಸೋ ಸ್ಟೋರ್ಸ್ ಫುಡ್. ಈ ಪ್ಯಾರಂಕೈಮಾ ಟಿಶ್ಯೂ ಏನು ಫಂಕ್ಷನ್ ಮಾಡುತ್ತೆ? ಇಟ್ ಮೇನ್ಲಿ ಸಪೋರ್ಟ್ಸ್ ದ ಪ್ಲ್ಯಾಂಟ್ ಆ್ಯಂಡ್ ಸ್ಟೋರ್ಸ್ ಫುಡ್. ಪ್ಲ್ಯಾಂಟ್ಗಳಿಗೆ ಸಪೋರ್ಟ್ ಮಾಡೋದು, ಫುಡ್ನ ಸ್ಟೋರ್ ಮಾಡೋವಂತಹ ಕೆಲಸನ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾವುದು? ಪ್ಯಾರಂಕೈಮಾ. ಇಟ್ ಸ್ಟೋರ್ಸ್ ಫುಡ್ ಆ್ಯಂಡ್ ಸಪೋರ್ಟ್ಸ್ ಪ್ಲ್ಯಾಂಟ್. ಇನ್ ಸಮ್ ಸಿಚುಯೇಷನ್ಸ್ ಆ್ಯಂಡ್ ಇನ್ ಸಮ್ ಕೇಸಸ್ ಆಫ್ ಪ್ಲ್ಯಾಂಟ್ಸ್ ದಿಸ್ ಪ್ಯಾರಂಕೈಮಾ ಟಿಶ್ಯೂ ಮೇ ಕಂಟೈನ್ ಕ್ಲೋರೋಫಿಲ್. ಆ ಪ್ಯಾರಂಕೈಮಾ ಟಿಶ್ಯೂ ಅಲ್ಲಿರುವಂತಹ ಸೆಲ್ಗಳಲ್ಲಿ ಕ್ಲೋರೋಫಿಲ್ ಇರ್ಬೋದು. ಕ್ಲೋರೋಫಿಲ್ ಮೀನ್ಸ್ ಗ್ರೀನ್ ಕಲರ್ ಸಬ್ಸ್ಟೆನ್ಸ್. ಆ ಕ್ಲೋರೋಫಿಲ್ ಇರ್ಬೋದು. ಕ್ಲೋರೋಫಿಲ್ ಇತ್ತು ಅಂದರೆ ಅಂತಹ ಟಿಶ್ಯೂನ ಕ್ಲೋರಂಕೈಮಾ ಅಂತ ಹೇಳ್ತೀವಿ. ದ ಟಿಶ್ಯೂ ಕಂಟೈನಿಂಗ್ ಕ್ಲೋರೋಫಿಲ್ ಈಸ್ ಕಾಲ್ಡ್ ಕ್ಲೋರಂಕೈಮಾ. ಅಂಥವನ್ನ ಕ್ಲೋರಂಕೈಮಾ ಅಂತ ಹೇಳ್ತೀವಿ. ಇಫ್ ದ ಟಿಶ್ಯೂ ಈಸ್ ಕಂಟೈನಿಂಗ್ ಕ್ಲೋರೋಫಿಲ್ ವಿ ಕಾಲ್ ದೋಸ್ ಟೈಪ್ ಆಫ್ ಟಿಶ್ಯೂಸ್ ಆಸ್ ಕ್ಲೋರಂಕೈಮಾ. ಏನು ಫಂಕ್ಷನ್ ಮಾಡುತ್ತೆ ಅಂದರೆ ದೆ ಪರ್ಫಾರ್ಮ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಅಂದರೆ ಗೊತ್ತು, ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಫುಡ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಈ ಕ್ಲೋರಂಕೈಮಾ ಟಿಶ್ಯೂಗಳು ಫೋಟೋಸಿಂಥಸಿಸ್ನ ಮಾಡ್ತವೆ. ಇನ್ ಸಮ್ ಗ್ರೀನ್ ಪ್ಲ್ಯಾಂಟ್ಸ್, ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಕ್ಲೋರಂಕೈಮಾ ಇರುತ್ತೆ, ಫೋಟೋಸಿಂಥಸಿಸ್ನ ಮಾಡುತ್ತೆ. ಯಾವುದು? ಪ್ಯಾರಂಕೈಮಾನ ಒಂದು ಟೈಪ್ ಕ್ಲೋರಂಕೈಮಾ. ಪ್ಯಾರಂಕೈಮಾ ಟಿಶ್ಯೂನ ಮೇನ್ ಫಂಕ್ಷನ್ ಸ್ಟೋರಿಂಗ್ ಆಫ್ ಫುಡ್ ಆ್ಯಂಡ್ ಸಪೋರ್ಟಿಂಗ್ ಪ್ಲ್ಯಾಂಟ್. ಫಸ್ಟ್ ಟೈಪ್ ಆಫ್ ಪ್ಯಾರಂಕೈಮಾ ಟಿಶ್ಯೂ ಈಸ್ ಕ್ಲೋರಂಕೈಮಾ ಆ್ಯಂಡ್ ಸೆಕೆಂಡ್ ಟೈಪ್ ಆಫ್ ಟಿಶ್ಯೂ ಈಸ್ ಏರಂಕೈಮಾ. ಇಲ್ಲಿ ಕೊಟ್ಟಿದ್ದಾರೆ. ಏರಂಕೈಮಾ ಟಿಶ್ಯೂ ಎಲ್ಲಿರುತ್ತಪ್ಪ ಅಂದರೆ ದೇ ಆರ್ ಫೌಂಡ್ ಇನ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್. ನೀರಲ್ಲಿರುವಂಥ ಪ್ಲ್ಯಾಂಟ್ಸಲ್ಲಿ ಇರುತ್ತೆ. ಏನು ಫಂಕ್ಷನ್ ಮಾಡುತ್ತಪ್ಪ ಅಂದರೆ ದೇ ಹೆಲ್ಪ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಟು ಫ್ಲೋಟ್. ನೀರಲ್ಲಿ ತೇಲೋದಕ್ಕೆ ಏರಂಕೈಮಾ ಟಿಶ್ಯೂ ಹೆಲ್ಪ್ ಮಾಡುತ್ತೆ. ಏರಂಕೈಮಾ ಟಿಶ್ಯೂ ಈಸ್ ಫೌಂಡ್ ಇನ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಆ್ಯಂಡ್ ದೇ ಹೆಲ್ಪ್ ಇನ್ ಫ್ಲೋಟಿಂಗ್. ಓಕೆ, ನೆಕ್ಸ್ಟ್ ದ ಪ್ಯಾರಂಕೈಮಾ ಆಫ್ ಸ್ಟೆಮ್ಸ್ ಆ್ಯಂಡ್ ರೂಟ್ಸ್ ಆಲ್ಸೋ ಸ್ಟೋರ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್. ಸ್ಟೆಮ್ಮಲ್ಲಿರುವಂತಹ ಪ್ಯಾರಂಕೈಮಾ ಟಿಶ್ಯೂನು ಅಷ್ಟೇ ನ್ಯೂಟ್ರಿಯೆಂಟ್ಸ್ ಮತ್ತು ವಾಟರ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಅಬೌಟ್ ದ ಟೈಪ್. ನೆಕ್ಸ್ಟ್ ದಿಸ್ ಪ್ಯಾರಂಕೈಮಾ ಟಿಶ್ಯೂ ಇಟ್ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಇನ್ ಪ್ಲ್ಯಾಂಟ್ಸ್ಗಳು ನೀಟಾಗಿ ಬೆಂಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಹೆಲ್ಪ್ ಇನ್ ಬೆಂಡಿಂಗ್ ವಿತೌಟ್ ಬ್ರೇಕಿಂಗ್. ಮುರಿದೋಗ್ಲಿಲ್ದಂಗೆ ಬೆಂಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್. ಸ್ಟ್ರೇಟಾಗಿ ನಿಲ್ಲೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಪ್ಯಾರಂಕೈಮಾ ಟಿಶ್ಯೂ, ಇದು ಕ್ಲೋರಂಕೈಮಾ. ಬಿ ಎ ಈಸ್ ಪ್ಯಾರಂಕೈಮಾ, B1 ಈಸ್ ಕ್ಲೋರಂಕೈಮಾ. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಟೈಪ್ ಆಫ್ ಟಿಶ್ಯೂಸ್ ಹೇಳಿಲ್ಲ. ಇಲ್ಲಿ ಹೇಳಿರೋದು ಪ್ಯಾರಂಕೈಮಾ, ಕ್ಲೋರಂಕೈಮಾ ಮಾತ್ರ. ಆ್ಯಂಡ್ ಈವನ್ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ಏರಂಕೈಮಾ. ನೀವು ಹೋಮ್ವರ್ಕ್ ಬಂದುಬಿಟ್ಟು ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ಸ್ ಆಫ್ ಪ್ಯಾರಂಕೈಮಾ ಟಿಶ್ಯೂ, ಏರಂಕೈಮಾ ಆ್ಯಂಡ್ ಕ್ಲೋರಂಕೈಮಾ. ಇವತ್ತು 3 ಟೈಪ್ ಆಫ್ ಟಿಶ್ಯೂಸ್ ಹೇಳಿದ್ದೀನಿ. ಇದು ವಿಡಿಯೋದಲ್ಲಿ ನೋಡಿರಿ. ಏನಾದರೂ ಡೌಟ್ ಬಂದರೆ ಯು ಕ್ಯಾನ್ ಆಸ್ಕ್ ಮೀ, ಐ ವಿಲ್ ಕ್ಲಾರಿಫೈ. ಓಕೆ, ಏರಂಕೈಮಾ ಟಿಶ್ಯೂಸ್ ಆರ್ ಫೌಂಡ್ ಇನ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಆ್ಯಂಡ್ ದಿಸ್ ಕ್ಲೋರಂಕೈಮಾ ಇಸ್ ಫೌಂಡ್ ಇನ್ ಗ್ರೀನ್ ಪ್ಲ್ಯಾಂಟ್ಸ್. ಅದ್ರ ಫಂಕ್ಷನ್ಸ್ ಎಲ್ಲ ಹೇಳಿದ್ದೀನಿ. ಡೌಟ್ಸ್ ಬಂದರೆ ಕಾಲ್ ಮಾಡಿ, ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆ, ಥ್ಯಾಂಕ್ ಯು.